ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮಲ್ಲಿಕಾರ್ಜುನ ಮುತ್ಯ ಫೋಕ್ಸೋ ಕೇಸ್ನಲ್ಲಿ ಮಲ್ಲಿಕಾರ್ಜುನ ಮುತ್ಯ ಅರೆಸ್ಟ್ ಆಗೋದು ಬಹುತೇಕ ಡೌಟ್ ಅನ್ನಲಾಗ್ತಾ ಇದೆ. ಕಾರಣ ನೋಡ್ತಾ ಹೋಗೋಣ. ಮುತ್ಯ ವಿರುದ್ಧ ದಾಖಲಾಗಿರುವ ಕೇಸ್ ರದ್ದತಿಗೂ ಕೂಡ ಪಟ್ಟು ಹಿಡಿದಿದ್ದಾರೆ. ಮಠದ ಆವರಣದಲ್ಲಿ ಅವರ ಭಕ್ತರು ಸಭೆ ನಡೆಸ್ತಾ ಇದ್ದಾರೆ. ಕೇಸನ್ನ ರದ್ದು ಮಾಡಲಿಲ್ಲ ಅಂದ್ರೆ ಜಿಲ್ಲಾದ್ಯಂತ ಹೋರಾಟ ನಡೆಸ್ತೀವಿ ಅನ್ನೋ ಎಚ್ಚರಿಕೆ ಕೊಟ್ಟಿದ್ದಾರೆ. ಪ್ರಕರಣ ರದ್ದು ಕೋರಿ ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ ಮುತ್ಯ. ಕಲಬುರಗಿ ಹೈಕೋರ್ಟ್ ಪೀಠದ ಮೆಟ್ಟಿಲೇರಿದ್ದಾರೆ ಈ ಮಲ್ಲಿಕಾರ್ಜುನ ಮುತ್ಯ. ಸೋಮವಾರ ಅರ್ಜಿಯ ವಿಚಾರಣೆಯನ್ನು ಕೂಡ ಕೋರ್ಟ್ ಕೈಗೆತ್ತಿಕೊಳ್ಳುತ್ತೆ. ಪೋಷಕರೇ ದೂರು ಕೊಟ್ಟಿಲ್ಲ, ಆದರೂ FIR ದಾಖಲು ಮಾಡಿದ್ದಾರೆ. ಹೀಗಾಗಿ FIR ರದ್ದು ಮಾಡಬೇಕು ಅಂತ ಅರ್ಜಿ ಸಲ್ಲಿಕೆ ಆಗಿದೆ. ಒಂದು ಕಡೆ ಆ ಪೋಷಕರು ತೀರಾ ಹತ್ತಿರದವರು ಆ್ಯಂಡ್ ಗೊತ್ತಿರೋ ಅಂಥವ್ರೆ ಮಗಳು ಅಪ್ಪನ ಸಂಬಂಧವನ್ನ ನೀವು ಬೇರೆ ಕಣ್ಣಿನಿಂದ ನೋಡೋದು ಬೇಡ ಅನ್ನುವಂತಹ ಮಾತನ್ನ ಕೂಡ ಈ ಮಲ್ಲಿಕಾರ್ಜುನ ಮುತ್ಯ ಹೇಳ್ತಾ ಇದ್ರು. ಅದರ ನಡುವೆ ಆ ಮಗುವಿನ ಜೊತೆಗೆ ಆ ರೀತಿಯಾಗಿ ವರ್ತಿಸಿರುವ ಒಂದು ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇತ್ತು. ಈಗ ಯಾದಗಿರಿಯಲ್ಲಿ ಅವರ ಮಠ ಏನಿದೆ ಅಲ್ಲಿ ಅವರ ಬೆಂಬಲಿಗರೆಲ್ಲರೂ ಕೂಡ ಅವರ ಭಕ್ತರು ಅಥವಾ ಬೆಂಬಲಿಗರು ಅವ್ರ ವಿರುದ್ಧ ಹಾಕಿರುವ ಷಡ್ಯಂತ್ರ ಇದು. ಆ ಕೇಸ್ನ ನೀವು ವಾಪಸ್ ತಗೊಳ್ಬೇಕು, ಇಲ್ಲಾಂದ್ರೆ ಹೋರಾಟ ಮಾಡ್ತೀವಿ ಅಂತ. ನೋಡಿ ಅಲ್ಲಿ ವಯಸ್ಸಾಗಿರೋರೆಲ್ಲರೂ ಸೇರ್ಕೊಂಡಿದ್ದಾರೆ, ಹಿರಿಯರೆಲ್ಲರೂ. ಈ ಮಲ್ಲಿಕಾರ್ಜುನ ಮುತ್ಯ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಸೋಕಾಲ್ಡ್ ದೇವಮಾನವ. ತುಂಬ ಜನ ನಂಬುವಂಥವ್ರು ಇದ್ದಾರೆ ಅವ್ರನ್ನ. ನೋಡಿ ಅಲ್ಲಿ ಈ ರೀತಿಯಾಗೆಲ್ಲ ವರ್ತಿಸಿ ಅವ್ರ ತಂದೆ ತಾಯಿನೇ ಕೇಳಲ್ಲ, ನೀವ್ಯಾಕೆ ಕೇಳ್ತೀರಾ ಅಂದ್ಬಿಟ್ರೆ. ಆ ವಿಡಿಯೋ ವೈರಲ್ ಆಗಿದೆ. ಯಾರು ವೈರಲ್ ಮಾಡಿದ್ರು ಅವ್ರ ತಂದೆ ತಾಯಿಯೇ ಸ್ಟೇಟಸ್ಗೆ ಹಾಕ್ಕೊಂಡಿದ್ರಂತೆ. ಅದು ಒಬ್ಬರ ಕಡೆಯಿಂದ ಒಬ್ಬರಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಜೋರಾಗಿ ಹರಿದಾಡಕ್ಕೆ ಶುರುವಾಗಿದೆ. ಓಕೆ, ಮಲ್ಲಿಕಾರ್ಜುನ ಮುತ್ಯ ಯಾದಗಿರಿ ಭಾಗದವರು. ಅಪಾರ ಪ್ರಮಾಣದಲ್ಲಿ ಭಕ್ತರನ್ನ ಕೂಡ ಹೊಂದಿರುವಂತಹ ಸೋಕಾಲ್ಡ್ ದೇವ ಮನುಷ್ಯ ಏನೇನೋ ಕರೀತಾರಪ್ಪ ಅವ್ರಿಗೆ. ಆದರೆ ಈ ಮುತ್ಯ ಮಾಡಿದಂತಹ ಒಂದು ವಿಡಿಯೋ, ವೈರಲ್ ಆಗ್ತಿರೋ ವಿಡಿಯೋ, ಅದರಲ್ಲಿ ಇವರು ವರ್ತಿಸಿರುವಂತಹ ರೀತಿ ಎಲ್ರಿಗೂ ಕಣ್ಣನ್ನು ಕೆಂಪಗಾಗುವಂತೆ ಮಾಡಿತ್ತು. ಆ ಮಗುವನ್ನ, ಹುಡುಗಿ ಏನಿದ್ದಾಳೆ ಆಕೆಯ ಜೊತೆಗೆ ಅನುಚಿತವಾಗಿ ವರ್ತಿಸಿದ್ದಾರೆ. ಅದು ಗುಡ್ ಟಚ್ ಅಂತೂ ಖಂಡಿತವಾಗ್ಲೂ ಅಲ್ವೇ ಅಲ್ಲ, ಎಂಥವ್ರಿಗೂ ಕೂಡ ಗೊತ್ತಾಗುತ್ತೆ. ಹೀಗಾಗಿ ಅವ್ರ ವಿರುದ್ಧ ಫೋಕ್ಸೋ ಕೇಸ್ ಹಾಕೊಳ್ಬೇಕು ಅಂತ ಕೂಗು ಕೇಳಿ ಬಂದಿತ್ತು. ಪೊಲೀಸರು ಹಾಗಾಗಿ ಫೋಕ್ಸೋ ಕೇಸನ್ನು ದಾಖಲು ಮಾಡಿದ್ರು.